ಇಲ್ಲಿ ನಾವು ಸಿಮೆಟ್ರಿಕ್ ಮೇಟ್ರಿಕ್ಸ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಸಿಮೆಟ್ರಿಕ್ ಮೇಟ್ರಿಕ್ಸ್ ಅಂತ ಹೇಳ್ತು ಅಂದರೆ ಇಟ್ಸ್ ಅ ಸ್ಕ್ವೇರ್ ಮೇಟ್ರಿಕ್ಸ್. ಯಾವ ಸೈಜ್ ಬೇಕಾದ್ರೂ ಆಗ್ಬೋದು. ಇದು 3x3 ಇದೆ. ಈ ಡಯಾಗನಲ್ ವ್ಯಾಲ್ಯೂಸ್ ಬಿಟ್ಟು ಮಿಕ್ಕಿದೆಲ್ಲ ವ್ಯಾಲ್ಯೂಸ್ ನೋಡಿದ್ರೆ ಈ ಪ್ರಾಪರ್ಟಿ ಕಾಣುತ್ತೆ. ಮತ್ತೊಂದು ಹೇಳ್ತೀನಿ ನೋಡಿ, ಡಯಾಗನಲ್ ವ್ಯಾಲ್ಯೂಸ್ ಬಿಟ್ಟು ಮಿಕ್ಕಿದೆಲ್ಲ ಎಲಿಮೆಂಟ್ಸ್ ನೋಡ್ತು ಅಂತ ಹೇಳಿದ್ರೆ ಒಂದು ಪ್ರಾಪರ್ಟಿ ಕಾಣುತ್ತೆ. ಮತ್ತೊಂದು ಎಕ್ಸಾಂಪಲ್ ಕೊಡ್ತಾ ಇಲ್ಲಿ. ಮತ್ತೊಂದು ಸತಿ ಇದು ಸ್ಕ್ವೇರ್ ಮೇಟ್ರಿಕ್ಸ್ ಆಗಿರಲೇಬೇಕು. ಇದು 5x5 ಮೇಟ್ರಿಕ್ಸ್. ಇಲ್ಲಿ ನಾನು ಡಯಾಗನಲ್ ಎಲಿಮೆಂಟ್ಸ್ನ ಇಗ್ನೋರ್ ಮಾಡ್ತಾಯಿದ್ದೀನಿ ಮತ್ತು ಮಿಕ್ಕಿದ ಎಲಿಮೆಂಟ್ಸ್ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಇಲ್ಲೊಂದು ಪ್ಯಾಟ್ರನ್ ಕಾಣುತ್ತೆ ನೋಡಿ. ಏನು ನೋಡಿದ್ವಿ ನಾವು ಪ್ಯಾಟ್ರನ್ನ? ಏನಂತ ಹೇಳಿದ್ರೆ ಎಲಿಮೆಂಟ್ಸು ಮ್ಯಾಪ್ ಮಾಡ್ಬೋದು ನಾವು ಅಲ್ವಾ. ಒಂದೇ ಇದೆ ಎಲ್ಲನೂ ಅಲಾಂಗ್ ದ ಡಯಾಗನಲ್ ಆ ಕಡೆ ಈ ಕಡೆ ಒಂದೇ ಇದೆ. ಒಂಥರ ಮಿರರ್ ಇಮೇಜ್ ಇದ್ದಂಗೆ. ಇನ್ನೊಂದು ರೀತಿಯಲ್ಲಿ ಇದನ್ನು ವರ್ಣಿಸ್ಬೋದು. ಹೇಗಪ್ಪ ಅಂತ ಹೇಳಿದ್ರೆ 1 2.3379 ನಾವು ಈ ರೋನ ಕಾಲಮ್ ಮಾಡ್ತು ಅಂತ ಹೇಳಿದ್ರೆ, ಸೊ ದಟ್ ಇಸ್ ಸಮಥಿಂಗ್ ಬಟ್ ಟ್ರಾನ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ ಏನಾಗುತ್ತೆ? 1 2.3379. ನಾವು ಏನೇ ಮಾಡಿದ್ರು ಇಲ್ಲಿ ಎಷ್ಟೇ ಟ್ರಾನ್ಸ್ಪೋಸ್ ಮಾಡಿದ್ರು ದ ಮೇಟ್ರಿಕ್ಸ್ ವಿಲ್ ನಾಟ್ ಚೇಂಜ್. ಈ ಥರ ಮೇಟ್ರಿಕ್ಸ್ ನಾವು ಸಿಮೆಟ್ರಿಕ್ ಮೇಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. A square matrix A is said to be symmetric matrix if the transpose is equal to the same as the original matrix. ಸರಿನಾ? ಸೊ ನಾವು ನಮ್ಮದೇ ಒಂದು ಸ್ವಂತ ಮೇಟ್ರಿಕ್ಸ್ ಬಿಲ್ಡ್ ಮಾಡ್ಬೋದು. 2x2 ಮೇಟ್ರಿಕ್ಸ್ ಬಿಲ್ಡ್ ಮಾಡ್ತೀನಿ. ನಮ್ಮ ಡಯಾಗನಲ್ ಏನು ಬೇಕಾದ್ರೂ ಇರ್ಬೋದು. ಆದರೆ ನಾನ್ ಡಯಾಗನಲ್ ಎಲಿಮೆಂಟ್ಸು ಒಂದೇ ಇರಬೇಕು.